ಬ್ರಾಹ್ಮಿ ಮುಹೂರ್ತ ಉದ್ದಿಷ್ಟ ಅಂತ ಹೇಳ್ತಾರೆ. ರಾತ್ರಿ ಏನು ಊಟ ಮಾಡಿರ್ತೀರ ಅದು ಜೀರ್ಣ ಆದಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದೇಳಬೇಕು. ಈಗ ನಾವು 11 ಗಂಟೆ ಊಟ ಮಾಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಎದ್ದೇಳೋದು ಸರಿನಾ ಅಂತ ಇದ್ದರೆ ಅದು ತಪ್ಪು. ರಾತ್ರಿ ಯಾವ ಟೈಮಲ್ಲಿ ಸಮಯದಲ್ಲಿ ಊಟ ಮಾಡ್ಬೇಕಂತ ಹೇಳಿದ್ರೆ ಅದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಸೂರ್ಯೋದಯಕ್ಕಿಂತ 45 ನಿಮಿಷ ಮುಂಚೆ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಅದು ನಾಲೆಡ್ಜ್ ಗೇನ್ ಮಾಡೋದಕ್ಕೆ ಒಳ್ಳೆ ಟೈಮ್ ಅಂತೇಳಿ ಅದಕ್ಕೋಸ್ಕರ ಅದನ್ನ ಆ ಥರ ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಾಹ್ಮಿ ಅಂದರೆ ಬ್ರಹ್ಮಜ್ಞಾನನ ಅವಾಗ ಪರಮ ಜ್ಞಾನ ಅಂತ ಹೇಳ್ತಿದ್ರು, ಅದಕ್ಕೆ ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೆಸರಿಟ್ಟಿದ್ದಾರೆ. ಸೊ ನೀವು ಎಂಟ್ರಿ ಊಟ ಮಾಡಬೇಕಾಗಿರೋದು ಸೂರ್ಯಾಸ್ತ ಆದಮೇಲೆ ಹಾಫ್ ಆನ್ ಅವರ್ ನಂತರ ಅಂದರೆ 7-7:30 8 ಗಂಟೆ ಅಷ್ಟೊತ್ತಿಗೆ ನೀವು ಊಟ ಮುಗಿಸ್ಬಿಡ್ಬೇಕು. ನೀವು ಸಹಸ್ರಪದಿ ಅಂದರೆ ವಾಕ್ ಮಾಡಬೇಕು. ರಾತ್ರಿ ಊಟ ಆದಮೇಲೆ ವಾಕ್ ಮಾಡಿ ಅಂತ 1000 ಪದ ಅಷ್ಟು ವಾಕ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ವಾಕ್ ಮಾಡಾದ್ಮೇಲೆ ನಿಮ್ಗೆ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿದರೆ ಅವಾಗ ಅದು ಊಟ ನೀವು ತಿಂದಿರೋದು ಎಷ್ಟು ಊಟ ಹೇಗೆ ಊಟ ಮಾಡಿರ್ಬೇಕಂದ್ರೆ ಅದಕ್ಕೂ ಮಾತ್ರೆನೂ ಹೇಳ್ತಾನೆ. ಅಂದರೆ ಮಾತ್ರೆ ಅಂತ ಹೇಳಿದ್ರೆ ಪ್ರಮಾಣ, ಆ ಪ್ರಮಾಣದಲ್ಲಿ ಊಟ ಮಾಡಿದ್ರೆ ನಿಮಗೆ ಬ್ರಾಹ್ಮಿ ಮುಹೂರ್ತ ಟೈಮಲ್ಲಿ ಪೂರ್ತಿ ಜೀರ್ಣ ಆಗಿರಬೇಕು. ಆಟೋಮೆಟಿಕ್ ನೀವೇ ಎತ್ತರ ಆಗುತ್ತೆ. ಇವತ್ತಿನ ಡೇಟಲ್ಲಿ ನಾವು 12 ಗಂಟೆ ಊಟ ಮಾಡ್ತೀವಿ, ಆಮೇಲೆ 8 ಗಂಟೆ ಊಟ ಮಾಡಿದ್ರು ಮತ್ತೆ ಜಾಗರಣೆ ಮಾಡ್ತೀವಿ. ಯಾವುದೋ ಒಂದು ನೆಟ್ಫ್ಲಿಕ್ಸಲ್ಲಿ ಇಲ್ಲ ಯಾವುದೋ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ವೀಡಿಯೋಸ್ ನೋಡಿ ಅಷ್ಟೊತ್ತಿಗೆ ಮತ್ತೆ ಹೊಟ್ಟೆ ಹಸಿದು ಮತ್ತೆ ಊಟ ಮಾಡ್ತೀವಿ. ಮತ್ತೆ ಯಾರು ಹೇಳಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತೇಳಿ ನೀವು ಊಟ ಮಾಡಿರೋದು ಒಂದು ಟೈಮಲ್ಲಿ ಮಲಗ್ತಾರೆ, ಇನ್ನೊಂದು ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಸೊ ಫಾಲೋ ಮಾಡೋದಕ್ಕೂ ಒಂದು ರೀತಿ ನೀತಿಗಳು ಇರ್ತಾರೆ. ಇದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವಾಗ ನೀವು ಫಾಲೋ ಮಾಡು ನನಗೆ ಈ ಥರ ಆಯಿತು ಅಂತ ನೀವೇ ಮತ್ತೆ ಕಂಪ್ಲೇಂಟ್ ಹೇಳ್ತೀರ. ಸೊ ಇದು ಯಾಕೆ ಆಗ್ತಿರೋದು ಅಂದರೆ ಇದು ಕಾರಣ ಇದನ್ನು ಚೆನ್ನಾಗಿ ತಿಳ್ಕೋಬೇಕು.